गुलबर्गा शहर के मज़ाफ़ात में मौजूद ताजपुर के करीब पंचायत रोजगार योजना के तहत काम करने वाले 10 से 12 मजदूरों के साथ हादसा पेश आया। तमाम जख्मियों को गुलबर्गा के सरकारी अस्पताल में बागर्ज इलाज दाखिल किया गया। गुलबर्गा साउथ के साबिका रुकने असेंबली दत्तात्रेय पाटिल सी रेऊर ने सरकारी अस्पताल पहुंचकर जख्मियों की मिजाज पुरसी की। साबिका रुकने असेंबली ने कहा कि मौजूदा रुकने असेंबली गुलबर्गा साउथ अल्लम प्रभु पाटिल ने अब तक अस्पताल पहुंचकर जख्मियों की मिजाज पुरसी नहीं की। साबिका रुकने असेंबली ने मीडिया के नुमाइंदों से बात करते हुए कहा कि मौजूदा रुकने असेंबली गुलबर्गा साउथ को चाहिए कि जख्मियों का इलाज सरकारी तौर पर किया जाए। अगर कोई इमरजेंसी हो तो मजीद इलाज के लिए तमाम तैयारियां की जानी चाहिए। थोड़े वक्फे के बाद गुलबर्गा साउथ रुकने असेंबली अल्लम प्रभु पाटिल ने भी सरकारी अस्पताल पहुंचकर जख्मियों की मिजाज पुरसी की। ब्यूरो रिपोर्ट, अतराफ टीवी उर्दू न्यूज। ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸುಲ್ತಾನ್ಪುರ್ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಬೇಕಾದ್ರೆ ಸುಮಾರು 10 ರಿಂದ 12 ಜನರು ಇವತ್ತು ಅಪಘಾತಕ್ಕೆ ಈಡಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ದಾಖಲಾಗಿದ್ದಾರೆ। ಈಗಾಗಲೇ ನಾವು ವೈದ್ಯಾಧಿಕಾರಿಗಳನ್ನು ಮಾತನಾಡಿ ಅವರಿಗೆ ತಕ್ಷಣವಾಗಿ ಒಳ್ಳೆಯ ಗುಣಮಟ್ಟದ ಒಂದು ಟ್ರೀಟ್ಮೆಂಟನ್ನು ಒದಗಿಸಬೇಕು ಅಂತ ಹೇಳಿ ನಾವು ಮಾತನಾಡಿದ್ದೇವೆ। ಮತ್ತು ಬಹಳಷ್ಟು ಜನ ಸ್ವಲ್ಪ ವಯಸ್ಸಾದವರು ಕೂಡ ಇದ್ದಾರೆ। ಅಂಥ ಕ್ರಿಟಿಕಲ್ ಪೇಷಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ಅವರು ತಕ್ಷಣವಾಗಿ ಅವರನ್ನು ಒಂದು ಒಳ್ಳೆಯ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿ ಇವತ್ತು ಹೇಳಿರುವಂಥದ್ದು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲರೂ ಮುಖಂಡರು ಎಲ್ಲರೂ ಇಲ್ಲಿ ಇವತ್ತು ಜಿಮ್ಸ್ ಆಸ್ಪತ್ರೆಗೆ ನಾವು ಬಂದಿದ್ದೇವೆ। ನಾವು ಈ ಸಂದರ್ಭದಲ್ಲಿ ಇಲ್ಲಿ ಇರುವಂಥ ಶಾಸಕರು ಕೂಡ ಒಂದು ಈ ಜನರ ಬಗ್ಗೆ ಇವತ್ತು ಕಾಳಜಿಯನ್ನು ತೋರಿಸಿ ಇವತ್ತು ಆಕ್ಸಿಡೆಂಟ್ ಆಗಿದ್ದು ಬೆಳಗ್ಗೆ, ಆದರೆ ಇಲ್ಲಿವರೆಗೂ ಕೂಡ ಇವತ್ತು ಯಾವುದೇ ಅವರ ಆರೋಗ್ಯದ ಬಗ್ಗೆ ಇವತ್ತು ವಿಚಾರಣೆಯನ್ನು ಮಾಡಿಲ್ಲ। ಅದಕ್ಕೆ ನಾನು ತಕ್ಷಣದಲ್ಲಿ ಈಗಿರುವಂಥ ಶಾಸಕರು ಕೂಡ ಇವತ್ತು ಈ ಕಡೆ ಗಮನ ಹರಿಸಬೇಕು। ಯಾಕಂದರೆ ಜನರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ। ಬರಗಾಲ ಒಂದು ಕಡೆ ಇದೆ, ಅಂಥದ್ರಲ್ಲಿ ಉದ್ಯೋಗ ಖಾತ್ರಿಯಿಂದ ಏನಾದರೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ಜನರು ಈ ಒಂದು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ। ಅಂಥದ್ರಲ್ಲಿ ಇವತ್ತು ಈ ಒಂದು ಅಪಘಾತ ಆಗಿರುವಂಥದ್ದು ಇದು ನಿಜಕ್ಕೂ ಒಂದು ದುರ್ದೈವದ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ। ನಮ್ಮ ಶಾಸಕರು ಸ್ವಲ್ಪ ನಿದ್ರೆಯಿಂದ ಎದ್ದು ಜನರ ಬಗ್ಗೆ ಇವತ್ತಿನ ದಿವಸ ಕಾಳಜಿಯನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ। ಥ್ಯಾಂಕ್ ಯು। अतराफ टीवी, हर बात सच के साथ।